ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಜೆಡಿಎಸ್ಗೆ ಮತ್ತೆ ದೋಸ್ತಿ ನಾಯಕರಿಗೆ ಸಿಕ್ಕಾಪಟ್ಟೆ ಮುಜುಗರ ಆಗಿದೆ. ಇನ್ನು ಕೂಡ ಎಲೆಕ್ಷನ್ ಫೇಸ್ ಮಾಡಬೇಕು, ಪ್ರಚಾರಕ್ಕೆ ಹೆಂಗ್ ಹೋಗೋದು ಅಂತ ಹೇಳಿ ನಾಯಕರು ಈಗ ಚಿಂತನೆಯಲ್ಲಿದ್ದಾರೆ. ಈ ಟೈಮ್ನಲ್ಲಿ ಜೆಡಿಎಸ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆ ಪ್ಲಾನ್ ಏನು ಹಾಗಾದ್ರೆ? ತನಿಖೆಯ ದೃಷ್ಟಿಯಿಂದ ನೋಡೋದಾದ್ರೆ ಎಸ್ಐಟಿ ಬೇಡ, ಸಿಬಿಐಗೆ ವಹಿಸುವಂತೆ ಜೆಡಿಎಸ್ ಒತ್ತಡ ಹೇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಿಂದಾಗಿ ಈಗ ಮುಜುಗರ ಆಗಿದೆ, ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಜೆಡಿಎಸ್ ಇಂದ ಅಮಾನತು ಮಾಡುವಂತ ಆದೇಶವನ್ನು ನಿನ್ನೆ ಜೆಡಿಎಸ್ ಅನೌನ್ಸ್ ಮಾಡಿಕೊಂಡಿದೆ. ಈಗ ಎಸ್ಐಟಿ ಬೇಡ, ಸಿಬಿಐಗೆ ವಹಿಸಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಎಸ್ಐಟಿ ನೇಮಕದಿಂದ ದೋಸ್ತಿಗೆ ಆತಂಕ ಇದೆ, ಎಸ್ಐಟಿ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ವಾದವನ್ನ ಮುಂದಿಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆಯಂತೆ ಜೆಡಿಎಸ್. ಹಾಗಾಗಿ ಸಿಬಿಐಗೆ ಒತ್ತಾಯಿಸಲು ಎಚ್ಡಿಕೆ ಚಿಂತನೆಯನ್ನ ಮಾಡ್ಕೊಂಡಿದ್ದಾರಂತೆ. ಒಂದ್ ಕಡೆ ಅಂತರವನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ಬಟ್ ಕುಮಾರಸ್ವಾಮಿ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು. ಕೇಳಿದಾಗ ನಮ್ಮ ಕುಟುಂಬನೇ ಬೇರೆ, ಅವ್ರ ಕುಟುಂಬನೇ ಬೇರೆ ಅನ್ನೋ ಉತ್ತರ ಕೊಟ್ಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೆ ಪ್ರಚಾರ ಟೈಮ್ನಲ್ಲಿ ರೇವಣ್ಣ ಮಗ ಅಲ್ಲ ಪ್ರಜ್ವಲ್ ನನ್ನ ಮಗ ಅಂತ ಅವರು ಪ್ರಚಾರದಲ್ಲಿ ಹೇಳಿದ್ದು, ಮತವನ್ನ ಕೇಳಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಈ ತರ ಆಪಾದನೆ ಬಂದಾಗ ಯೂಟರ್ನ್ ಹೊಡೆದ್ಬಿಡ್ತಾರ ಕುಮಾರಸ್ವಾಮಿ ಅಂತೆಲ್ಲ ಚರ್ಚೆಗಳು, ಕಮೆಂಟ್ಗಳೆಲ್ಲ ಜೋರಾಗಿ ನಡೀತಾ ಇದೆ. ಈ ಮಧ್ಯದಲ್ಲಿ ಈಗ ಮುಜುಗರ ಆಗಿದೆ, ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಶಾಸಕರೇ ಆಗ್ರಹ ಮಾಡದಂತೆ ಪಕ್ಷದಿಂದ ಈಗ ಸಸ್ಪೆಂಡ್ ಮಾಡಲಾಗಿದೆ. ಈಗ ಸಿಬಿಐಗೆ ಈ ಕೇಸನ್ನ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಸ್ಪೆಂಡ್ ಆದೇಶ ಕೊಟ್ಟಿದ್ದಾಯ್ತು, ಮತ್ತೆ ಹೋದಲ್ ಬಂದಲ್ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬನೇ ಬೇರೆ, ಅವ್ರ ಕುಟುಂಬನೇ ಬೇರೆ ಅಂತ ಡ್ಯಾಮೇಜ್ ಕಂಟ್ರೋಲಿಗೆ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಕಮೆಂಟ್ಗಳು ಯಾವ ತರ ಬರ್ತಾ ಇದೆ ಅಂತ ಹೇಳಿ. ಈಗ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತ ಟೈಮ್ನಲ್ಲಿ ಸಿಬಿಐಗೆ ವಹಿಸುವಂತೆ ಪ್ರಕರಣವನ್ನ ಕುಮಾರಸ್ವಾಮಿ ಒತ್ತಡ ಹಾಕೋದಕ್ಕೆ ಅಂದ್ರೆ ಇಲ್ಲೊಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದಾರಾ? ತನಿಖೆಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡಬೇಕು, ಡೈವರ್ಟ್ ಮಾಡಬೇಕು ಅಂತ ಈ ಅಸ್ತ್ರ ಪ್ರಯೋಗನ ಶರ್ಮಿತಾ ಶೆಟ್ಟಿ 6.5 ದಶಕಗಳ ರಾಜಕೀಯ ಇತಿಹಾಸ ಇರತಕ್ಕಂಥ ದೇವೇಗೌಡರವರ ಕುಟುಂಬಕ್ಕೆ ಇದು ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಲಾಗ್ತಿದೆ. 92 ವರ್ಷದ ದೇವೇಗೌಡರಿಗೆ ಪ್ರಜ್ವಲ್ ರೇವಣ್ಣರವರು ಭಾಳಷ್ಟು ನೋವು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನೋವಿನಿಂದ ಸ್ವತಃ ದೇವೇಗೌಡರು ಕೂಡ ತತ್ತರಿಸಿ ಹೋಗಿರುವಂಥದ್ದು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಎಲ್ಲೊಂದು ಕಡೆ JDS ಪಕ್ಷಕ್ಕೆ ಇದು ಮುಂದೆ ದೊಡ್ಡ ಹಾನಿ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು. ಅಲ್ಲದೆ SIT ನೇಮಕ ಮಾಡಿರೋದ್ರಿಂದ ಎಲ್ಲೊಂದು ಕಡೆ SIT ಅದು ಕಾಂಗ್ರೆಸ್ನ ಅಸ್ತ್ರವಾಗಿ ಅದು ಪರಿಗಣನೆ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋದಲ್ಲಿ ಇನ್ನೂ ಭಾಳಷ್ಟು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಇನ್ನೂ ಭಾಳಷ್ಟು ವಿಡಿಯೋಗಳಿದೆ ಅಂತ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಇದು ಕುಟುಂಬದ ಮರ್ಯಾದೆ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಪ್ರಜ್ವಲ್ ರೇವಣ್ಣವರು ಅವರ ಕುಟುಂಬದ ಹತ್ತಿರದ ಸಂಬಂಧಿಗಳನ್ನು ಕೂಡ ತಮ್ಮ ತೃಷೆಗೆ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿರುವಂಥ. ಹಾಗಾಗಿ ಇದು ಎಲ್ಲೊಂದು ಕಡೆ ಬೇರೆ ರೀತಿ ಹೋಗುತ್ತೆ, ಮತ್ತಷ್ಟು ಕುಟುಂಬದ ಮಾನ ಹರಾಜಾಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು. ಈ ಎಲ್ಲದರ ನಡುವೆ SIT ಅದು ಕಾಂಗ್ರೆಸ್ ತನ್ನ ಮೂಗಿನ ನೇರವಾಗಿ ಬಳಸ್ಕೊಳ್ಳುತ್ತೆ ಎಂಬ ಆತಂಕ ಎದುರಾಗಿರೋ ಕಾರಣಕ್ಕಾಗಿ CBIಗೆ ವಹಿಸುವಂತೆ ಒತ್ತಾಯ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಕೂಡ ಈ ಸಂಬಂಧಪಟ್ಟಕ್ಕೆ ಕೈ ಜೋಡಿಸಲಿದೆ ಅಂತ ಹೇಳಲಾಗ್ತದೆ. CBI ತನಿಖೆ ಆದರೆ ಸಮಗ್ರವಾಗಿ ತನಿಖೆ ಆಗುತ್ತೆಂಬ ಒಂದು ಲೆಕ್ಕಾಚಾರ. ಜೊತೆಗೆ ಈ ಪೆನ್ ಡ್ರೈವನ್ನು ಬಿಟ್ಟಂತ ಯಾರು, ಇದರಿಂದ ಇರ್ತಕ್ಕಂಥವ್ರು ಯಾರು, ಮತ್ತು ವಿಡಿಯೋ ಮಾಡಿರೋತಕ್ಕಂಥ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಆದರೆ ಆ ವಿಡಿಯೋ ಬೇರೆಯವರಿಗೆ ಯಾವ ರೀತಿ ತಲುಪಿತು, ಬೇರೆಯವರಿಗೆ ತಲುಪಿದ ನಂತರ ಅದು ಮಾಧ್ಯಮಗಳಿಗೆ ಯಾವ ರೀತಿ ಲೀಕ್ ಆಯಿತು, ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಲೀಕ್ ಆಯಿತು, ಮತ್ತು ಪೆನ್ ಡ್ರೈವ್ ಮಾಡಿ ಹಂಚಿದವರು ಯಾರು, ಎಲ್ಲವೂ ಕೂಡ ಹೊರಬರಲಿದೆ ಅನ್ನೋ ಕಾರಣಕ್ಕಾಗಿ ಈಗ CBIಗೆ ವಹಿಸುವಂತೆ ಒತ್ತಾಯ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.